ಆತ್ಮೀಯ ವೀಕ್ಷಕರಿಗೆ ಮತ್ತೊಮ್ಮೆ ಸ್ವಾಗತ. ನಾನಿವತ್ತು ಕಲ್ಲಂಗಡಿ ಹಣ್ಣಿನ ಸಿಪ್ಪೆಯ ದೋಸೆ ಮಾಡಿ ತೋರಿಸ್ತಾ ಇದ್ದೀನಿ. ಯಾರೂ ಮಿಸ್ ಮಾಡ್ಕೊಳ್ಬೇಡಿ, ವಿಡಿಯೋವನ್ನು ಕೊನೆ ತನಕ ನೋಡಿ. ಮೊದಲು 2 ಲೋಟ ಅಕ್ಕಿ, ದೋಸೆ ಅಕ್ಕಿ, ಅರ್ಧ ಲೋಟ ಉದ್ದಿನಬೇಳೆ, 1 ಟೀ ಚಮಚ ಮೆಂತ್ಯ ಕಾಳನ್ನು ಚೆನ್ನಾಗಿ ತೊಳೆದು 4 ಗಂಟೆ ನೆನೆಸ್ಕೊಳ್ಳೋಣ. ವೀಕ್ಷಕರೇ, ಯಾರು ನನ್ನ ಚಾನಲನ್ನು ಪತ್ತು ಪಮ್ಮು ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ, ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ಕಲ್ಲಂಗಡಿ ಹಣ್ಣಿನ ಸಿಪ್ಪೆ ದೋಸೆ ಇಷ್ಟ ಆದರೆ ಒಂದು ಲೈಕ್ ಸಹ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಇದೊಂದು ವಿಭಿನ್ನ ಥರವಾದ ದೋಸೆ. ಈಗ 4 ಗಂಟೆ ಇದನ್ನು ನೆನೆಸಿದರೆ ಸಾಕು. ಈಗ ನಾವು ಕಲ್ಲಂಗಡಿ ಹಣ್ಣಿನ ಬಿಳಿ ತಿರುಳನ್ನು ತಕ್ಕೊಳ್ಳೋಣ. ನಾನಿಲ್ಲಿ ಅರ್ಧ ಕಲ್ಲಂಗಡಿ ಹಣ್ಣನ್ನು ತಕ್ಕೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ. ವೀಕ್ಷಕರೇ, ಈಗ ಬೇಸಿಗೆ ಆದ್ದರಿಂದ ಎಲ್ಲರೂ ಕಲ್ಲಂಗಡಿ ಹಣ್ಣನ್ನು ತರ್ತೀರಾ, ಹಣ್ಣು ತಿಂತೀರಾ, ಜ್ಯೂಸ್ ಕುಡಿತೀರಾ. ಆದರೆ ಈ ಬಿಳಿ ತಿರುಳನ್ನು ಸಿಪ್ಪೆಗಳನ್ನು ಬಿಸಾಕ್ತೀರಿ. ಆದರೆ ಅದನ್ನು ಬಿಸಾಕದೆ ಈ ರೀತಿ ಬಿಳಿ ತಿರುಳನ್ನು ತೆಗೆದಿಟ್ಕೊಂಡು ದೋಸೆ ಜೊತೆ ರುಬ್ಬಿ ದೋಸೆ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಕಲ್ಲಂಗಡಿ ಹಣ್ಣು ಆರೋಗ್ಯಕ್ಕೆ ತಂಪು ಸಹ ಮತ್ತು ತಿರುಳಲ್ಲಿ ಫೈಬರ್ ಅಂಶ, ನಾರಿನಂಶ ಹೆಚ್ಚಾಗಿರುತ್ತೆ. ನೀವು ಒಂದು ಸರಿ ಮಾಡಿದರೆ ಮತ್ತೆ ಮತ್ತೆ ಮಾಡ್ತೀರಾ. ಈ ಥರ ನಾವು ಬಿಳಿ ತಿರುಳನ್ನು ಸಣ್ಣಗೆ ಕತ್ತರಿಸಿ ರುಬ್ಬಿಕೊಳ್ಳುವಾಗ ಹಾಕಬೇಕು. ನಾನಿಲ್ಲಿ ನೋಡಿ ಅರ್ಧ ಕಲ್ಲಂಗಡಿ ಹಣ್ಣಿನ ಹೋಳುಗಳನ್ನು ಈ ಥರ ತಕ್ಕೊಂಡಿದ್ದೇನೆ. ಈಗ ಕೊರೋನಾ ಕಾಲ, ಎಲ್ಲವೂ ತುಟ್ಟಿ ಕಾಲ, ಯಾವುದನ್ನು ವೇಸ್ಟ್ ಮಾಡೋದು ಬೇಡ, ಕಸದಿಂದ ರಸ ಅಂತ ಹೇಳ್ತಾರೆ. ಹಾಗೆ ನಾವು ಕಲ್ಲಂಗಡಿ ಸಿಪ್ಪೆ ದೋಸೆ ಮಾಡಿ ತೋರಿಸೋಣ. ಈಗ ಅಕ್ಕಿ ಉದ್ದಿನಬೇಳೆಯನ್ನು ನುಣ್ಣಗೆ ರುಬ್ಕೊಳ್ಬೇಕು. ನಂತರ ಅದನ್ನು ತಿರುಳನ್ನು ಸಪ್ರೇಟಾಗಿ ಒಂದು ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಬೇಕು. ಕೊನೆಗೆ ಲಾಸ್ಟು ದೋಸೆಗೇನು ರಗಳೆ ಬೇಕಿಲ್ಲ. ಯಾರಿಗೆ ದೋಸೆ ಮಾಡೋಕ್ಕೆ ಬರೋದಿಲ್ವೋ ಅವರು ಸಹ ಕಣ್ಮುಚ್ಚಿ ದೋಸೆ ಮಾಡ್ಕೊಳ್ಬಹುದು. ಅಷ್ಟು ಚೆನ್ನಾಗಿ ಗರಿ ಗರಿಯಾಗಿ ದೋಸೆ ಬರುತ್ತೆ. ಈಗ ತಿರುಳನ್ನು ಹಾಕಿ ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಳಿ. ಅದು ನೀರಿನ ಅಂಶ ಇರುತ್ತೆ, ಸ್ವಲ್ಪ ಅಂದರೆ ಸ್ವಲ್ಪ ನೀರು ಹಾಕಬೇಕು. ನೋಡಿ, ಈ ಥರ ತರಿ ತರಿಯಾಗಿ ಬರುತ್ತೆ. ಈಗ ಚೆನ್ನಾಗಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕಲಿಸ್ಬೇಕು. ಕಲಸಿದ ಈ ಹಿಟ್ಟನ್ನು ನಾವು 8 ಗಂಟೆವರೆಗೆ ಫರ್ಮೆಂಟ್ ಮಾಡ್ಕೊಳ್ಬೇಕು. ರಾತ್ರಿ ಕಲಸಿಟ್ರೆ ಬೆಳಗ್ಗೆ ದೋಸೆ ಹಾಕ್ಕೊಳ್ಬೋದು. ನೋಡಿ ಬೆಣ್ಣೆ ಥರ ಹೇಗೆ ಹಿಟ್ಟಾಗಿದೆ. ಈಗ ಗರಿ ಗರಿಯಾದ ದೋಸೆ ಹಾಕ್ಕೊಳ್ಳೋಣ. ತುಂಬ ಚೆನ್ನಾಗಿ ದೋಸೆ ಏಳ್ತವೆ. ದೊಡ್ಡ ದೋಸೆ ಹಾಕ್ಕೊಳ್ಬೋದು, ದಪ್ಪ ಬೇಕಂದರೆ ದಪ್ಪ ಹಾಕ್ಕೊಳ್ಬೋದು, ತಿಳು ಬೇಕಂದರೆ ತಿಳು ಸಹ ಹಾಕ್ಕೊಳ್ಬೋದು. ಇದನ್ನು ಕಾಯಿ ಚಟ್ನಿ ಜೊತೆಗೆ ಮತ್ತು ಬಟಾಟಿ ಪಲ್ಯ ಜೊತೆಗೆ ಸಹ ತಿನ್ಬೋದು. ನೀವು ಒಂದು ಸರಿ ಮಾಡಿ ಕಲ್ಲಂಗಡಿ ಹಣ್ಣಿನ ಸಿಪ್ಪೆ ದೋಸೆ ಹೇಗಿತ್ತಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನಾನಿನ್ನೂ ಮುಂದೆ ಬೇರೆ ಬೇರೆ ಸೋರೆಕಾಯಿ ದೋಸೆ, ಹೀರೆಕಾಯಿ ದೋಸೆ ಎಲ್ಲ ತೋರಿಸ್ತೀನಿ. ಅದಕ್ಕಾಗಿ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ, ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಯಾವುದನ್ನು ಮಿಸ್ ಮಾಡ್ಕೊಳ್ಬೇಡಿ. ನೋಡಿ ಎಷ್ಟು ಚೆನ್ನಾಗಿ ಹೇಳುತ್ತೆ. ದೋಸೆ ಮಾಡೋಕ್ಕೆ ಬರದೇ ಇದ್ದವರು ಸಹ ಕಣ್ಮುಚ್ಚಿ ದೋಸೆ ಮಾಡ್ಕೊಳ್ಬೋದು. ಆ ಥರ ಗರಿ ಗರಿಯಾಗಿ ದೋಸೆ ಬರುತ್ತೆ. ವೀಕ್ಷಕರೇ, ಇದನ್ನು ಮಾಡೋದು ತುಂಬ ಸುಲಭ. ನೀವು ಸಹ ಟ್ರೈ ಮಾಡಿ. ಆರೋಗ್ಯದಾಯಕ ಕೂಡ. ಮತ್ತು ನಾವು ಎಸೆಯು ಬದಲು ಕಸದಿಂದ ರಸ ಅಂತ ನಾನು ಹೇಳ್ತಾ ಇದ್ದೀನಿ. ವೇಸ್ಟ್ ಮಾಡೋದು ಬೇಡ ಯಾವುದನ್ನು. ನಾನು ಮತ್ತೊಂದು ದೋಸೆ ಹಾಕಿ ತೋರಿಸ್ತಾ ಇದ್ದೀನಿ. ಒಂಥರ ಹಿಟ್ಟು ಇದು ಬೆಣ್ಣೆ ಥರ ಆಗಿರುತ್ತೆ ಫರ್ಮೆಂಟ್ ಆದಮೇಲೆ. ಮಾಮೂಲಿ ದೋಸೆ ಹಿಟ್ಟಿಗಿಂತಲೂ ಇದು ಸ್ವಲ್ಪ ಬೇರೆ ಬರುತ್ತೆ. ಇದನ್ನು 2 ಬದಿಗೆ ಬೇಕಂದ್ರೂ ಸಹ ಬೇಯಿಸ್ಕೊಳ್ಬೋದು. ಒಂದೇ ಬದಿಗೆ ಬೇಯಿಸಿದ್ರೇ ಚೆನ್ನಾಗಿರುತ್ತೆ. ನಾನು ನಿಮಗೆ ತೋರಿಸ್ಕೋದೋಸ್ಕರ 2 ಬದಿಗೆ ಬೇಯಿಸ್ತಾ ಇದ್ದೀನಿ. ಒಂದೇ ಬದಿಗೆ ಬೇಯಿಸಿದರೆ ಗರಿ ಗರಿಯಾಗಿರುತ್ತೆ. ನಾನು ಇನ್ನೊಂದು ಪುಟ್ಟ ದೋಸೆ ಸಹ ಹಾಕಿ ತೋರಿಸ್ತೇನೆ. ಸೆಟ್ ದೋಸೆ ಥರ ಚಿಕ್ಕದು ಹಾಕಿದರೂ ಸಹ ಇದು ಏಳುತ್ತೆ. ವೀಕ್ಷಕರೇ, ಈ ದೋಸೆ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ನಿಮ್ಮ ಅನಿಸಿಕೆಗಳನ್ನು ನನಗೆ ದಯವಿಟ್ಟು ತಿಳಿಸಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ
ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.